ರುಚಿ ತಿಂಡಿ ಟೈಮ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಎಗ್ ಚಿಲ್ಲಿ ಕರಿ. ಬನ್ನಿ ಏನು ಬೇಕಂತ ನೋಡೋಣ. ಆಲ್ರೆಡಿ ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಆನಿಯನ್, 1 ಕ್ಯಾಪ್ಸಿಕಮ್ ಮತ್ತು ಎಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮ್ಯಾರಿನೇಷನ್ಗೆ ಪೆಪ್ಪರು, ಉಪ್ಪು, ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೊತೀನಿ. ನೆಕ್ಸ್ಟು ಇದನ್ನು ಪುಡಿ ಮಾಡಿ ಸೈಡಿಗೆ ಎತ್ತಿಡ್ಕೊತೀನಿ. ಎಗ್ ಬಾಯ್ಲ್ ಮಾಡಿರೋ ಎಗ್ನ ಈ ಥರ ಚಾಕುವಲ್ಲಿ 4 ಕಡೆ ಸುಮ್ಮನೆ ಸ್ವಲ್ಪ ಅದರೊಳಗಡೆ ಖಾರ ಮಸಾಲೆ ಎಲ್ಲ ಇಟ್ಕೊಳ್ಳಿ ಅಂತ ಚಾಕು ಹಾಕ್ತಾಯಿದ್ದೀನಿ. ನೋಡಿ ಈ ಥರ 4 ಕಡೆ ಎಲ್ಲ ಮೊಟ್ಟೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕಸ್ತೂರಿ ಮೇಥಿ, ಪೆಪ್ಪರು, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊತೀನಿ. ಎಗ್ಗೆ ಎಲ್ಲ ಮಸಾಲೆ ಇಟ್ಕೊಳ್ಳಿ ಅಂತ. ಮಸಾಲ ಮೀನ್ಸ್ ಪೆಪ್ಪರು, ಉಪ್ಪು ಮತ್ತು ಕಸ್ತೂರಿ ಮೇಥಿದ ಫ್ಲೇವರು ಚೆನ್ನಾಗಿರುತ್ತೆ. ಇದು ಕಸ್ತೂರಿ ಮೇಥಿ ಹಾಕಿದ್ರೆ ಫ್ಲೇವರ್ ಒಂಥರ. ಮತ್ತು ಖಾರದ ಪುಡಿ ಯಾಕೆ ಯೂಸ್ ಮಾಡ್ತಿಲ್ಲ ಅಂದರೆ ನಾನು ಮಾಡ್ತಿರೋದು ಗ್ರೀನ್ ಕಲರ್ ಚಿಲ್ಲಿ ಕರಿ, ಅದಕ್ಕೇನೆ ರೆಡ್ ಕಲರ್ ಚಿಲ್ಲಿ ಪೌಡರ್ ಹಾಕ್ತಾಯಿಲ್ಲ, ರೆಡ್ ಆಗಿಬಿಡುತ್ತೆ ಅಂತ. ಇವಾಗ ನೋಡಿ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಾ ಇದೆಯಾ ಅಂತ ನೋಡಿ ನಾರ್ಮಲಾಗಿ ಬಿಸಿ ಆಗಿದೆ ಅಂದಮೇಲೆ ಅದಕ್ಕೆ ಎಗ್ನ ಹಾಕ್ಕೊತೀನಿ. ಇವಾಗ ಈ ಎಗ್ನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ ನೀಟಾಗಿ ಡ್ರೈ ಆಗೋ ಥರ. ಅಂದರೆ ಹಾಕಿರೋದು ಉಪ್ಪು, ಪೆಪ್ಪರು ಎಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಬಾಡಿಸ್ಕೊತೀನಿ. ನಾನು ಈಗ ಮಾಡ್ತಾ ಇರೋ ಚಿಲ್ಲಿ ಕರಿ ಬಂದುಬಿಟ್ಟು ಆ್ಯಕ್ಚುಲಿ ಬೇಸಿಕಲಿ ಬಂದು ಚಿಲ್ಲಿ ಚಿಕನ್ ಥರ. ಸೊ ಸ್ಪೈಸಿಯಾಗಿ ಏನಾದರೂ ಬೇಕು ಅಂತ ಎಲ್ಲರೂ ಅಂತಾಯಿದ್ರು. ಅದಕ್ಕೆ ಎಗ್ ಚಿಲ್ಲಿ ಕರಿ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇವಾಗ ನಾನು ಎಗ್ನ ನೀಟಾಗಿ ಬಾಡಿಸ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಪಾತ್ರೆಗೆ ಎತ್ತಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಕಾದಿರೋ ಎಣ್ಣೆಗೆ ಎಗ್ನೆಲ್ಲ ಎತ್ತಿ ಸಪ್ರೇಟ್ ಪಾತ್ರೆಗೆ ಇಟ್ಕೊಂಡ್ಮೇಲೆ ಒಗ್ಗರಣೆ ಹಾಕ್ಕೊತೀನಿ. ರುಬ್ಬಿಸಿ ಆವಾಗಲೇ ಹಸಿಮೆಣಸಿನ್ಕಾಯಿ ರುಬ್ಬಿಸ್ಬಿಟ್ಟು ಇಟ್ಟಿದ್ವಲ್ಲ ಅದನ್ನು ಈಗ ನಾವಿಲ್ಲಿ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಎಣ್ಣೆ ಕಾದಿರಬೇಕು. ಸ್ವಲ್ಪ ದೂರ ಇರಿ, ಯಾಕಂದರೆ ಮೆಣಸಿನ್ಕಾಯಿ ಪಟ್ಟ ನಂಗೆ ಸಿಡಿಯುತ್ತೆ. ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಅದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ನಾವು. ಇದೊಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಆ್ಯಕ್ಚುಲಿ ನಂದು ಕರಿ ಬಂದುಬಿಟ್ಟು ತುಂಬ ತಿಕ್ಕಾಗಿಲ್ಲ. ಇದು ನೀವು ತುಂಬ ತಿಕ್ಕಾಗೋ ತನಕ ಕುದಿಯೋಕ್ಕೆ ಬಿಟ್ಟರೆ ಕರಿನ ತುಂಬ ಚೆನ್ನಾಗಾಗತ್ತೆ. ಅದು ತಿಕ್ಕಿದ್ರೇ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಂಡು ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ನನ್ನ ಅಪ್ಪ ಆಗಲಿ ನನ್ನ ತಮ್ಮ ಆಗಲಿ ಫುಲ್ ತಿಕ್ಕಿರೋದು ಕರಿ ತಿನ್ನಲ್ಲ. ಅವರಿಗೆ ಸ್ವಲ್ಪ ತಿಕ್ನೆಸ್ ಕಡಿಮೆ ಇರಬೇಕು. ಅದಕ್ಕೆ ನಾನು ಸ್ವಲ್ಪ ತಿಕ್ನೆಸ್ ಕಡಿಮೆ ಮಾಡಿದ್ದೀನಿ. ನೋಡಿ ಇದನ್ನು ನೀಟಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕು ಕಂಪ್ಲೀಟಾಗಿ. ಮೆಣಸಿನ್ಕಾಯ್ದು ಹಸಿ ಇದ್ದರೆ ಒಂಥರ ಆಗುತ್ತೆ, ಚೆನ್ನಾಗಾಗಲ್ಲ ಅಷ್ಟು. ಈಗ ನಾನು ಇದಕ್ಕೆ ಎಗ್ ಹಾಕ್ಕೊತಾ ಇದ್ದೀನಿ. ಎಗ್ ಹಾಕ್ಕೊಂಡು ನೀಟಾಗಿ ಮೆಣಸಿನ್ಕಾಯಲ್ಲಿ ಹುರ್ಕೊಳ್ಳೋಣ. ಯಾಕಂದರೆ ಈಗಲೇ ಹಾಕಬೇಕು ಎಗ್ಗು, ಇಲ್ಲಾಂದರೆ ಅದು ಹಸಿ ಮೆಣಸಿನ್ಕಾಯ್ದು ಏನೂ ಇಟ್ಕೊಳ್ಳೋದಿಲ್ಲ. ಇವಾಗ ಅದಕ್ಕೆ ಕರ್ಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ತಿರುಗಿಸಿ ಮೊಟ್ಟೆ ಮೇಲೆಲ್ಲ ಇದು ಮಾಡಿದರೆ ಮೊಟ್ಟೆ ಕಟ್ಟಾಗತ್ತೆ. ಬೇಕಿದ್ದರೆ ಆಪ್ಷನಲ್ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ಆಲ್ರೆಡಿ ನೀವು ಮ್ಯಾರಿನೇಟ್ ಮಾಡಿ ಒಂದು ಸರಿ ಹುರ್ಕೊಂಡಿದ್ದೀರಲ್ಲ ಮೊಟ್ಟೆನ, ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಬೋದು. ಬಟ್ ನಾನು ಈಗಲೇ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ಮೆಣಸಿನ್ಕಾಯಿ ಫ್ಲೇವರ್ ಕೂಡ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಅದನ್ನು ಕುಕ್ಕಾಗಕ್ಕೆ ಬಿಟ್ಬಿಡಿ. ಆನಿಯನ್, ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಹೊತ್ತು ಕುಕ್ಕಾಗಲಿ ಮೊಟ್ಟೆ ಜೊತೆ, ಏನಾಗೋದಿಲ್ಲ. ಜಾಸ್ತಿ ತಿರುಗಿಸಿದ್ರೆ ಮೊಟ್ಟೆ ಒಡೆದೋಗ್ಬಿಡತ್ತೆ. ಈಗ ನೋಡಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಕುಕ್ಕಾಗಿದೆ. ಸೊ ಅದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಗ್ರೇವಿ ಬೇಕು, ಮಸಾಲೆ ಎಲ್ಲ ಇಟ್ಕೊಂಡಿರಬೇಕು ಅನ್ನೋಂಗಿದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಗ್ರೇವಿ ಜಾಸ್ತಿ ಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಿ. ಅದಕ್ಕೆ ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ. ಈಗ ನೋಡಿ ಇದು ಬಾಯ್ಲ್ ಆಗ್ತಾ ಇದೆ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ.
ನೀಟಾಗಿ ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇವಾಗ ಕಾರ್ನ್ಫ್ಲೋರ್ ಸ್ಲರಿನ ಗ್ರೇವಿಗೆ ಬಿಡಬೇಕು. ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಗ್ರೇವಿ ಬೇಕು ಅಂತ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಅಷ್ಟೇ ಹಾಕಿದ್ದೀನಿ. ತಿಕ್ನೆಸ್ ಬೇಕು, ಗಟ್ಟಿಯಾಗಿರಬೇಕು ಗ್ರೇವಿ ಅಂತ ಅಂದರೆ, ಚೆನ್ನಾಗಿರಬೇಕು ಅಂದರೆ 2 ಟೇಬಲ್ ಸ್ಪೂನ್ 2.5 ಟೇಬಲ್ ಸ್ಪೂನ್ ಹಾಕಿ. ಇಟ್ ಡಿಪೆಂಡ್ಸ್ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದು. ನಾನಿಲ್ಲ 5 ಜನಕ್ಕೆ ಮಾಡ್ತಾಯಿದ್ದೀನಿ, 10 ಮೊಟ್ಟೆ ಹಾಕಿದ್ದೀನಿ. ಸೊ 2 ಆನಿಯನು 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ನಾನು. ಮತ್ತು ಇಲ್ಲೂ ಅಷ್ಟೇ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದು. ಕಡಿಮೆ ಜನಕ್ಕೆ ಮಾಡೋದಾದರೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಸಾಕು, ತಿಕ್ಕಾಗತ್ತೆ. ಈಗ ನೋಡಿ ನಾನು ಇದಕ್ಕೆ ವೆನಿಗರ್ ಮತ್ತು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಎಲ್ಲ ಒಂದೊಂದು ಚಮಚೆ ಅಳ್ತದಷ್ಟು ಹಾಕಿ, ಕಾರ್ನ್ಫ್ಲೋರ್ ಮತ್ತು ಸೋಯಾ ಸಾಸ್, ವೆನಿಗರ್ ಎಲ್ಲ ಕಡಿಮೆ ಕ್ವಾಂಟಿಟಿಗೆ ಮಾಡೋದಾದರೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ವೆನಿಗರ್ ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟೋ ತನಕ ಗ್ರೀನ್ ಆಗಿತ್ತು, ಈಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೋಯಾ ಸಾಸ್ ಹಾಕಿರೋದ್ರಿಂದ. ನೀಟಾಗಿ ತಿರುಗಿಸ್ಕೊಳ್ಳಿ. ಮತ್ತು ಸ್ಟೀಲ್ ಕೈಗಿಂತ ನೀವು ಮರದ ಕೈ ಯೂಸ್ ಮಾಡಿದ್ರೆ ಒಳ್ಳೆಯದು, ಮೊಟ್ಟೆ ಎಲ್ಲ ಒಡ್ಕೊಳ್ಳೋದಿಲ್ಲ. ನನಗೆ ಯಾವುದು ಸಡನ್ನಾಗಿ ಸಿಕ್ಕಿಲ್ಲ ಅಂತ ನಾನು ಸ್ಟೀಲ್ ಕೈಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಈಗ ಆಲ್ರೆಡಿ ನಮ್ಮದು ಎಗ್ ಚಿಲ್ಲಿ ಕರಿ ಬಂದ್ಬಿಟ್ಟು ಬಾಯ್ಲ್ ಆಗ್ತಾಯಿದೆ. ನೋಡಿ ಇಷ್ಟೇ ಥಿಕ್ನೆಸ್ ಇದೆ ಕರಿ ಬಂದುಬಿಟ್ಟು. ಆ್ಯಕ್ಚುಲಿ ಅದು ಫುಲ್ ಗಟ್ಟಿ ಆದರೆ ಫ್ಲೇವರ್ಸ್ ಎಲ್ಲ ಇಟ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾರೂ ಅಷ್ಟು ಗಟ್ಟಿ ತಿನ್ನಲ್ಲ ಅಂತ ನಾನು ಇಷ್ಟೇ ಗಟ್ಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಸರ್ವ್ ಮಾಡೋಕ್ಕೆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ, ಒಂಥರ ಡ್ರೈ ಆಗಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.